ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಅಂದರೆ ಗಣಕಯಂತ್ರ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ. ಟಾಪ್ 15 ಪ್ರಶ್ನೆಗಳು ಅಂತ ಹೇಳ್ಬೋದು. ಸೊ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಗಿರ್ಬೋದು, PDO ಎಕ್ಸಾಮ್ ಆಗಿರ್ಬೋದು, ಅಥವಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಅಲ್ಲೂ ಕೂಡ GPSTR ಅಲ್ಲಿ ಕೂಡ ನಿಮಗೆ ಕೇಳ್ತಾರೆ. ಸೊ ಹಾಗಾಗಿ ಇಲ್ಲಿರುವಂಥ ಪ್ರಶ್ನೆಗಳನ್ನು ಒಮ್ಮೆ ನೀವು ಸ್ಟಡಿ ಮಾಡೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ನೋಡೋಣ. ಸಂಕ್ಷಿಪ್ತ ವಿವರಣೆ ಕೂಡ ನಾನು ಇಲ್ಲಿ ಕೊಟ್ಟಿರ್ತೀನಿ. ಕಂಪ್ಯೂಟರ್ನ ಎಲ್ಲ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಸಂಪತ್ತನ್ನು ನಿರ್ವಹಿಸಲು ಮತ್ತು ನಿಯಂತ್ರಿಸಲು ಬಳಸುವಂಥ ಮುಖ್ಯ ಸಾಫ್ಟ್ವೇರ್ ಯಾವುದು ಅಂತ ಕೊಟ್ಟಿದ್ದಾರೆ. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳನ್ನು ನಿರ್ವಹಣೆ ಮಾಡುವಂಥದ್ದು ಯಾವುದು ಅಂತ ಆಪ್ಷನ್ಸಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್, ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟು ಯುಟಿಲಿಟಿ ಸಾಫ್ಟ್ವೇರ್. ಸರಿಯಾದ ಉತ್ತರ ಬಂದು ಆಪರೇಟಿಂಗ್ ಸಿಸ್ಟಮ್. ಅಂದರೆ ಆಪರೇಟಿಂಗ್ ಸಿಸ್ಟಮ್ ಏನಿದೆ ಇದು ಹಾರ್ಡ್ವೇರ್ ಆಗಿರ್ಬೋದು ಮತ್ತು ಸಾಫ್ಟ್ವೇರ್ ಆಗಿರ್ಬೋದು, ಎರಡನ್ನೂ ಕೂಡ ಏನು ಮಾಡುತ್ತೆ ಅಂತಂದರೆ ನಿಯಂತ್ರಣವನ್ನು ಮಾಡುತ್ತೆ. ಸೊ ಆಪರೇಟಿಂಗ್ ಸಿಸ್ಟಮ್ ಬಹಳ ಮುಖ್ಯವಾದದ್ದು, ಅದನ್ನು ಕೂಡ ನೀವು ನೆನಪಲ್ಲಿಟ್ಕೊಳ್ಳಿ. ಅಂದರೆ OS ಅಂತ ಏನು ಕರಿತೀವಿ, ಕಂಪ್ಯೂಟರ್ನ ಎಲ್ಲ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಸಂಪತ್ತನ್ನು ನಿರ್ವಹಿಸಲು ಮತ್ತು ನಿಯಂತ್ರಿಸಲು ಬಳಸುವಂಥ ಮುಖ್ಯ ಸಾಫ್ಟ್ವೇರು ಆಪರೇಟಿಂಗ್ ಸಿಸ್ಟಮ್. ಇದು ಬಳಕೆದಾರರಿಗೆ ಮತ್ತು ಅಪ್ಲಿಕೇಶನ್ಗಳಿಗೆ ಕಂಪ್ಯೂಟರ್ನಲ್ಲಿರ್ತಕ್ಕಂತಹ ವಿವಿಧ ಸಾಧನಗಳನ್ನು ಬಳಸಲಿಕ್ಕೆ ಅನುವು ಮಾಡಿಕೊಡುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿ ಗೊತ್ತಿರಲಿ. ಮುಂದಿನ ಪ್ರಶ್ನೆ, RAM ರ್ಯಾಮ್ ಎಂದರೆ ಏನು ಅಂತ ಕೇಳಿದರೆ. ಸೊ ರ್ಯಾಮ್ ಅಂದರೆ ಏನು? ಸೊ ಆಪ್ಷನ್ಸಲ್ಲಿ ನೀವು ನೋಡ್ಬೋದು, ರೀಡ್ ಆಕ್ಸೆಸ್ ಮೆಮೊರಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರನ್ ಆಲ್ ಮೆಮೊರಿ, ರೀಡ್ ಆ್ಯಂಡ್ ಮಾಡಿಫೈ ಅಂತ ಕೊಟ್ಟಿದ್ದಾರೆ. ರ್ಯಾಮ್ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಸುಲಭವಾದಂತಹ ಉತ್ತರ. ಅಂದರೆ ನೀವು ಮೊದಲಿಗೆ ಮೊಬೈಲ್ ತಗೋವಾಗ ಏನಂತ ಹೇಳ್ತೀರಿ, ರ್ಯಾಮ್ ಎಷ್ಟಿದೆ ಅಂತ ನೋಡ್ತೀರಾ. ಸೊ ರ್ಯಾಮ್ ಅಂತಂದರೆ ಅದು ಒಂದು ಸ್ಟೋರೇಜೇ. ಆದರೆ ಯಾವ ರೀತಿಯಾದ ಸ್ಟೋರೇಜ್ ಏನು ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಂದರೆ ತಾತ್ಕಾಲಿಕವಾಗಿ ನಮಗೆ ಒಂದು ಸ್ಟೋರೇಜನ್ನು ಮಾಡುತ್ತೆ. ಅದರಿಂದ ಮೊಬೈಲು ಅಥವಾ ಯಾವುದೇ ಕಂಪ್ಯೂಟರ್ಗಳು ತುಂಬ ವೇಗವಾಗಿ ಕೆಲಸ ಮಾಡ್ತವೆ. ರ್ಯಾಮ್ ಜಾಸ್ತಿ ಇದ್ದಷ್ಟು ನಮ್ಮ ಒಂದು ಮೊಬೈಲ್ನ ಸಾಮರ್ಥ್ಯ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಅಂದರೆ ಅರ್ಥ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಅದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಆಗಿರುತ್ತೆ. ಸೊ ರ್ಯಾಮ್ ತುಂಬ ಇಂಪಾರ್ಟೆಂಟ್ ಯಾವುದೇ ಡಿವೈಸ್ಗೆ. ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳಿದರೆ ಕಂಪ್ಯೂಟರ್ನಲ್ಲಿ ಟೆಂಪರವರಿ ಡಾಟಾವನ್ನು ಅಂದರೆ ತಾತ್ಕಾಲಿಕ ಡಾಟಾವನ್ನು ಸಂಗ್ರಹಿಸಲಿಕ್ಕೆ ಬಳಸುವಂಥ ಮೆಮೊರಿ ಆಗಿದೆ. ಇದು ಹೆಚ್ಚು ವೇಗದ ಮೆಮೊರಿ ಆಗಿದ್ದು ಇಲ್ಲಿ ಬಹಳ ವೇಗವಾಗಿ ಓದಲಿಕ್ಕೆ ಬರೀಲಿಕ್ಕೆ ನಮಗೆ ಸಹಾಯವನ್ನು ಅದು ಮಾಡುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಕಂಪೈಲರ್ಗಳು ಏನನ್ನು ಮಾಡುತ್ತವೆ? ಸೊ ಕಂಪೈಲರ್ಗಳು ಏನನ್ನು ಮಾಡ್ತವೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದರೆ ಆಪ್ಷನ್ಸಲ್ಲಿ ಸರ್ಫಿಂಗ್ ಮಾಡುತ್ತವೆ ಅಥವಾ ಕೋಡನ್ನು ಸಂಪಾದಿಸುತ್ತವೆ, ಹೈ ಲೆವೆಲಿಂಗ್ ಪ್ರೋಗ್ರಾಮಿಂಗ್ ಭಾಷೆಯನ್ನು ಮಿಷಿನ್ ಭಾಷೆಗೆ ಪರಿವರ್ತಿಸುತ್ತವೆ, ಅಥವಾ ಡಾಟಾವನ್ನು ಸಂಗ್ರಹಿಸುತ್ತವೆ. ಸೊ ಕಂಪೈಲರ್ ಏನು ಮಾಡ್ತವೆ ಅಂದರೆ ಹೈ ಲೆವೆಲಿಂಗ್ ಪ್ರೋಗ್ರಾಮ್ ಭಾಷೆಯನ್ನು ಮಿಷಿನ್ ಭಾಷೆಗೆ ಪರಿವರ್ತನೆ ಮಾಡ್ತವೆ. ಸೊ ಈ ಕಂಪೈಲರಿಂಗ್ ಏನು ಮಾಡುತ್ತೆ, ಭಾಷೆಯಲ್ಲಿರ್ತಕ್ಕಂಥ ಕೋಡನ್ನು ಮಿಷಿನ್ ಭಾಷೆಗೆ ಪರಿವರ್ತನೆ ಮಾಡಿ ಇದು ಕಂಪ್ಯೂಟರ್ ಪ್ರೊಸೆಸರ್ಗಳ ಮೂಲಕ ಅರ್ಥ ಮಾಡಿಕೊಳ್ಳಲಿಕ್ಕೆ, ಕಾರ್ಯಗತಗೊಳ್ಳಲಿಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ಇದು ಭಾಳ ಇಂಪಾರ್ಟೆಂಟು. ಈ ಲ್ಯಾಂಗ್ವೇಜನ್ನು ಕಂಪ್ಯೂಟರ್ ಮಿಷಿನ್ ಭಾಷೆಗೆ ಪರಿವರ್ತನೆ ಮಾಡುತ್ತೆ ಮತ್ತು ಕಂಪ್ಯೂಟರ್ ಪ್ರೊಸೆಸ್ಗಳ ಮೂಲಕ ಅರ್ಥ ಮಾಡಿಕೊಳ್ಳಲಿಕ್ಕೆ ಮತ್ತು ವೇಗವಾಗಿ ಕೆಲಸ ಮಾಡಲಿಕ್ಕೆ ಅದು ನಮಗೆ ಸಹಾಯವನ್ನು ಮಾಡುತ್ತೆ. ಇನ್ನು MS ವರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಪ್ರಶ್ನೆ ಅಂದರೆ, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ Ctrl+C ಶಾರ್ಟ್ಕಟ್ ಯಾವ ಕಾರ್ಯವನ್ನು ನಿರ್ವಹಿಸುತ್ತದೆ? ಸೊ ನಿಮಗೆ ಈ ಥರದ ಪ್ರಶ್ನೆ ಕಂಪಲ್ಸರಿ ಕೇಳ್ತಾರೆ, ಇದು ಬೇಕೇ ಬೇಕು ವಿಲೇಜ್ ಅಕೌಂಟೆಂಟ್ ಅಥವಾ ಇನ್ಯಾವುದೇ ಪರೀಕ್ಷೆಗೆ. ಸೊ Ctrl+C ಅಂತಂದರೆ ಏನಾಗುತ್ತೆ ಅಂತ. ಸೊ ಇಲ್ಲಿ ಮೊದಲಿಗೆ ಕೊಟ್ಟಿರುವಂಥ ಆಯ್ಕೆಗಳನ್ನು ನೋಡೋಣ. ಏನೇನು ಕೊಟ್ಟಿದ್ದಾರೆ ನಿಮಗೆ ಅಂತ ನೋಡೋದಾದರೆ, ಮೊದಲನೇದಾಗಿ ಪೇಸ್ಟು, ಕಟ್ಟು, ಕಾಪಿ, ಡಿಲೀಟ್ ಅಂತ ಕೊಟ್ಟಿದ್ದಾರೆ. ಸೊ ಪೇಸ್ಟ್ ಮಾಡಬೇಕಂದ್ರೆ ಏನು ಮಾಡ್ತೀರಾ ನೀವು ಅಂತಂದರೆ ಕಂಟ್ರೋಲ್+ ಏನು ಮಾಡ್ತೀವಿ ಅಂತಂದರೆ V ಅಂತ ನಾವು ಟೈಪ್ ಮಾಡ್ತೀವಿ. ಕಟ್ಟಿಗೆ Ctrl+X ಅಂತ ಮಾಡ್ತೀವಿ. ಕಾಪಿಗೆ Ctrl+C ಅಂತ ಮಾಡ್ತೀವಿ, ಅಂದರೆ ಕಾಪಿ ಅಂತ. ಸೊ ಡಿಲೀಟಿಗೆ ಏನು ಮಾಡ್ತೀವಿ, ಡಿಲೀಟ್ ಬಟನನ್ನು ಪ್ರೆಸ್ ಮಾಡ್ತೀವಿ. ಸೊ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಏನಂತ ಕೇಳಿದರೆ Ctrl+C ಅಂತ ಹೇಳಿದರೆ ಸೊ ಅದು ನಮಗೆ ಕಾಪಿ ಅಂತ ಆಗುತ್ತೆ. ಸೊ Ctrl+C ಶಾರ್ಟ್ಕಟನ್ನು ಕಾಪಿ ಮಾಡಲಿಕ್ಕೆ ನಾವು ಅದನ್ನು ಬಳಸ್ತೀವಿ. ಟೆಕ್ಸ್ಟ್ ಅಥವಾ ಐಟಮ್ಗಳನ್ನು ನಾವು ಕ್ಲಿಪ್ ಬೋರ್ಡ್ಗಳಲ್ಲಿ ಕಾಪಿ ಮಾಡಿ ನಂತರ Ctrl+V ಅನ್ನು ಉಪಯೋಗಿಸಿ ಬೇರೆ ಕಡೆ ಅದನ್ನು ನಾವು ಪೇಸ್ಟ್ ಮಾಡ್ತೀವಿ. ಸೊ ನೆನಪಿಟ್ಕೊಳ್ಳಿ, Ctrl+C
ಕಾಪಿ ಮಾಡಲಿಕ್ಕೆ Ctrl+V, ಪೇಸ್ಟನ್ನು ಮಾಡಲಿಕ್ಕೆ. ಅಂದರೆ ನಾವು ಕಾಪಿ ಮಾಡಿರೋದನ್ನು ಎಷ್ಟು ಸರಿ ಪೇಸ್ಟ್ ಬೇಕಾದ್ರೂ ಮಾಡ್ಬೋದು. ಇನ್ನು ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಯಾವ ಫೈಲ್ ಎಕ್ಸೆಪ್ಷನನ್ನು ಡಾಕ್ಯುಮೆಂಟ್ ಫೈಲ್ಗೆ ಸಂಬಂಧಿಸಿದೆ, ಅಂದರೆ ಇಲ್ಲಿ ಫೈಲ್ನಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಎಕ್ಸೆಪ್ಷನ್ ಇದೆ, ಇಲ್ಲಿ ಅದು ಡಾಕ್ಯುಮೆಂಟಿಗೆ ಸಂಬಂಧಪಟ್ಟಿದ್ದು ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು .txt .xls .docx .ppt ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಡಾಕ್ಯುಮೆಂಟಿಗೆ ಸಂಬಂಧಪಡುತ್ತೆ ಅಂತ. ಎಸ್, ಡಾಕ್ಯುಮೆಂಟಿಗೆ DOCX ಅಂತ ಇದೆಯಲ್ಲ ಅದೇನೇ. ಇದು ಟೆಕ್ಸ್ಟ್ ಆಗಿರುತ್ತೆ, ಇದು ಎಕ್ಸೆಲ್ ಶೀಟ್ ಆಗಿರುತ್ತೆ, ಇದು PPT ನಾವು ಪವರ್ ಪಾಯಿಂಟ್ ಪ್ರೆಸೆಂಟೇಷನನ್ನು ಮಾಡ್ತೀವಲ್ಲ ಅದರ ಒಂದು ಇಂಡೆಕ್ಸ್ ಆಗಿರುತ್ತೆ. ಅಂದರೆ .docx ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಗೊತ್ತಾ. ಇದು ಎಕ್ಸೆಪ್ಷನ್ ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಡಾಕ್ಯುಮೆಂಟ್ ಫೈಲ್ಗಾಗಿ ಇದೆ. ನೀವು ಯಾವುದೇ ಒಂದು ಇಮೇಜನ್ನು ನೋಡಿದಾಗ ನಿಮಗೆ ಅದರಲ್ಲಿ ಇಮೇಜಿನ ನಂತರ ಇರುತ್ತೆ, ಅದನ್ನು ನೀವು ಎಕ್ಸೆಪ್ಷನ್ ಅಂತೇಳಿ ಕರಿತೀವಿ. ಇದು 2007 ಮತ್ತು ನಂತರದ ಆವೃತ್ತಿಗಳಲ್ಲಿ ಇದನ್ನು ಬಳಸಲಾಗ್ತಾ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಈಗ ಒಂದು ಇಮೇಜನ್ನು ನಿಮಗೆ ಒಂದು ಐಡಿಯಾಕ್ಕೆ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಇಲ್ಲೊಂದು ಇಮೇಜ್ ಇದೆ. ಈ ಇಮೇಜನ್ನು ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಆಗಿದೆ, ಇದು ಡೌನ್ಲೋಡ್ಸಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದರ ಒಂದು ಎಕ್ಸೆಪ್ಷನ್ ಏನಿದೆ ಅದರ ಒಂದು ಡೀಟೇಲ್ಸಲ್ಲಿ ನೋಡೋದಾದರೆ ಅದರ ಟೈಟಲ್ ನಂತರ ಇದು ಸ್ಕ್ರೀನ್ಶಾಟ್ ಮಾಡಿರ್ತಕ್ಕಂಥದ್ದು ಡೇಟ್ ಕೂಡ ಬಂದಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ JP.jpg ಅಂತ ಇದೆ. ಸೊ ಈ ರೀತಿ ಇರುತ್ತೆ. ಇದು ಯಾಕೆ ಅಂತ ಹೇಳಿದ್ರೆ ಅದರ ಒಂದು ಏನದು JPG ಅಂದರೆ ಇಮೇಜ್ ಫಾರ್ಮೇಷನ್, ಅದು ಒಂದು ರೀತಿಯಾದ ಇಮೇಜ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದೇ PDF ಇದ್ದರೆ .pdf ಅಂತ ಇರುತ್ತೆ. ಡಾಕ್ಯುಮೆಂಟ್ ಇದ್ದರೆ ಈಗ ನಾವು ನೋಡಿದ್ವಲ್ಲ ಆಪ್ಷನಲ್ಲಿ ಆದರೆ ಎಕ್ಸೆಲ್ ಶೀಟ್ ಇದ್ದರೆ ಕೆಲವೊಂದು ಫೈಲ್ಗಳು ನಮ್ಮ ಮೊಬೈಲ್ಗಳಲ್ಲಿ ಓಪನ್ ಆಗಲ್ಲ, ಆದರೆ ಎಕ್ಸೆಲ್ ಇದ್ದರೆ ಓಪನ್ ಆಗಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಆ್ಯಪ್ ಇರಬೇಕು ಅದು ಓಪನ್ ಆಗಲಿಕ್ಕೆ. ಇದೆಲ್ಲ ಬೇಸಿಕ್ ನಮಗೆ ಕಂಪ್ಯೂಟರ್ ಮೂಲಕ ಕಂಪ್ಯೂಟರ್ ನಾಲೆಡ್ಜಿಗೆ ಸಾಕ್ಷರತಾ ಪರೀಕ್ಷೆಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಪ್ರಶ್ನೆ, IP ವಿಳಾಸದ ಪೂರ್ಣ ರೂಪವೇನು? IP ಅಂತಂದರೆ ಏನು ಅಂತ ಕರೀತಾರೆ. IP ಅಡ್ರೆಸ್ ಅಂತ ನೀವು ಕೇಳಿರ್ಬೋದು. ಹಾಗಂದರೆ ಏನು ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ನಾವು ಕರಿತೀವಿ. ಸೊ ಇಂಟರ್ನೆಟ್ ಪ್ರೋಟೋಕಾಲ್ ಆಪ್ಷನ್ ಏನಲ್ಲಿದೆ ಅದು. ಈ ಇಂಟರ್ನೆಟ್ ಪ್ರೋಟೋಕಾಲ್ ಅಂತಂದರೆ IP ವಿಳಾಸದ ಪೂರ್ಣ ರೂಪ ಇಂಟರ್ನೆಟ್ ಪ್ರೋಟೋಕಾಲ್ ಆಗಿದೆ. ಇದು ಕಂಪ್ಯೂಟರ್ಗಳ ನಡುವೆ ಡಾಟಾವನ್ನು ತಪಾಸಣೆ ಮಾಡೋದಕ್ಕೆ ಬಳಸುವಂಥ ವಿಳಾಸದ ವಿಧಾನ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್, ಎಲ್ಲ ಫೈಲ್ಗಳನ್ನು ಡಿಲೀಟ್ ಮಾಡುವ DOSನ ಕಮ್ಯಾಂಡ್ ಯಾವುದು? ಸೊ ಎಲ್ಲವನ್ನು ಡಿಲೀಟ್ ಮಾಡಲಿಕ್ಕೆ ಯಾವ ಕಮ್ಯಾಂಡು? DEL ಅಥವಾ DELETE ... ಅಥವಾ ಸ್ಟಾರ್ ಇದೆ, ಎರೇಸ್ ಸ್ಟಾರ್ ಇದೆ, ಅಥವಾ ರಿಮೂವ್ ಅಂತ ಆಪ್ಷನ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ DEL, ಈ ಒಂದು ಸ್ಟಾರ್ಸ್ ಇರ್ತಕ್ಕಂಥ ಬಟನ್ನು. ಇದು ಎಲ್ಲ ಡಾಕ್ಯುಮೆಂಟನ್ನು, ಎಲ್ಲ ಫೈಲ್ಗಳನ್ನು ವೇಗವಾಗಿ ಡಿಲೀಟ್ ಮಾಡಲಿಕ್ಕೆ ಅಥವಾ ಪೂರ್ಣವಾಗಿ ಡಿಲೀಟ್ ಮಾಡಲಿಕ್ಕೆ ನಮಗೆ ಸಹಾಯವನ್ನು ಮಾಡುತ್ತೆ. ಇನ್ನು ಫೈಲನ್ನು ಯಾವುದರಲ್ಲಿ ಸಂಗ್ರಹಿಸಲಾಗುತ್ತೆ? ಸೊ ಫೈಲನ್ನು ಎಲ್ಲಿ ಸಂಗ್ರಹಿಸ್ತೀವಿ ನಾವು? ಫೋಲ್ಡರು, ಪ್ರೋಗ್ರಾಮು, ಸ್ಕ್ರೀನ್ ಮತ್ತು ಮೌಸ್ ಅಂತ ಕೊಟ್ಟಿದ್ದಾರೆ. ಸೊ ಫೈಲನ್ನು ಎಲ್ಲಿ ನಾವು ಸಂಗ್ರಹಣೆ ಮಾಡ್ತೀವಿ ಅಂತ ಹೇಳಿದರೆ ಫೋಲ್ಡರ್ಗಳಲ್ಲಿ ಸಂಗ್ರಹ ಮಾಡ್ತೀವಿ. ಫೈಲ್ಗಳನ್ನು ಸಾಮಾನ್ಯವಾಗಿ ಫೋಲ್ಡರ್ಗಳಲ್ಲಿ, ಅಂದರೆ ಫೋಲ್ಡರ್ ಅಂತ ನಾವು ಮೊದಲು ಫೋಲ್ಡರನ್ನು ಮಾಡಿ ಅದರೊಳಗಡೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನು, ಅಂದರೆ ನಮಗೇನು ಇಮೇಜ್ ಇದೆ ಅಥವಾ ಡಾಕ್ಯುಮೆಂಟ್ ಇದೆ ಅದರೊಳಗೆ ಸೇವ್ ಮಾಡ್ತೀವಿ. ಫೋಲ್ಡರ್ಗಳಲ್ಲಿ ಗುಂಪು ಮಾಡಲಾಗುತ್ತೆ. ಇದು ಫೈಲ್ಗಳೊಂದಿಗೆ ಸಂಘಟಿತ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಸಹಾಯವನ್ನು ನಮಗದು ಮಾಡುತ್ತೆ. ಇನ್ನು ಕಂಪ್ಯೂಟರ್ಗಳಲ್ಲಿ ಬಳಸುವಂಥ ಪ್ರಮುಖವಾದ ಪ್ರಕ್ರಿಯೆಗಳಲ್ಲಿ CPU ಯಾವ ಕಾರ್ಯವನ್ನು ನಿರ್ವಹಿಸುತ್ತೆ? CPU ಅಂತ ಕೇಳಿದ್ರಲ್ಲ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಟು. ಅದು ಏನು ಕೆಲಸ ಮಾಡುತ್ತೆ? ಡಾಟಾವನ್ನು ಸಂಗ್ರಹಿಸುತ್ತೆ, ಡಾಟಾವನ್ನು ಪ್ರಕ್ರಿಯೆ ಮಾಡುತ್ತೆ, ಡಾಟಾವನ್ನು ಕಾಪಿ ಮಾಡುತ್ತೆ, ಡಾಟಾವನ್ನು ಪ್ರದರ್ಶಿಸುತ್ತೆ. ಎಸ್, ಇದು ಡಾಟಾವನ್ನು ಏನು ಮಾಡುತ್ತೆ? ಪ್ರಕ್ರಿಯೆ ಮಾಡುತ್ತೆ, ಪ್ರೊಸೆಸಿಂಗ್ ಮಾಡುತ್ತೆ. ಹೆಸರಲ್ಲೇ ಇದೆಯಲ್ಲ, CPU ಅಂದರೆ ಕಂಪ್ಯೂಟರ್ನ ಮೆದುಳು ಅಂತ ಕರಿತೀವಿ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಟು, ಕಂಪ್ಯೂಟರ್ ಚಿತ್ರ ನೋಡಿದ್ರಲ್ಲ, ಅದ್ರ ಬಾಕ್ಸ್ ದೊಡ್ಡದೊಂದು ಪಕ್ಕದಲ್ಲಿ ಬಾಕ್ಸ್ ಇರುತ್ತೆ. ಈಗೆಲ್ಲ ಚಿಕ್ಕ ಬಂದಿದ್ದಾವೆ, ಮೊದಲು ದೊಡ್ಡ ಇದ್ದು ನೋಡ್ರಿ. ಸೊ ಈ CPU ಕಂಪ್ಯೂಟರ್ನ ಪ್ರಮುಖ ಘಟಕವಾಗಿದ್ದು ಡಾಟಾವನ್ನು ಸಂಸ್ಕರಿಸಿ ವಿವಿಧ ಕಮಾಂಡ್ಗಳನ್ನು ಇದು ಕಾರ್ಯಗತಗೊಳಿಸುತ್ತೆ. ಇನ್ನು ಕಂಪ್ಯೂಟರ್ಗಾಗಿ ಸಿದ್ಧಪಡಿಸಿದ ಪ್ರಥಮ ಎಲೆಕ್ಟ್ರಾನಿಕ್ ಗಣಕಯಂತ್ರದ ಆವಿಷ್ಕಾರ ಯಾವಾಗ ಆಯಿತು ಅಂತ ಕೇಳಿದ್ದಾರೆ. ಸೊ ಅದು ಒಂದು ಆವಿಷ್ಕಾರ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ENIAC ಅಂತಕ್ಕಂಥದ್ದು, ಅಂದರೆ ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟೆಗ್ರೇಟರ್ ಆ್ಯಂಡ್ ಕಂಪ್ಯೂಟರ್. ಇದು ಪ್ರಥಮ ಎಲೆಕ್ಟ್ರಾನಿಕ್ ಕನಕಕೃತ ಆವಿಷ್ಕಾರವಾಗಿದೆ. ಇದನ್ನು 1940ರ ದಶಕದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಅಂತ ಹೇಳ್ತಾರೆ. ಇನ್ನು ವೆಬ್ಸೈಟ್ಗಳಿಗೆ ಪ್ರವೇಶ ಮಾಡಲಿಕ್ಕೆ ಬಳಸುವಂಥ ಸಾಫ್ಟ್ವೇರ್ ಯಾವುದು ಅಂತ ಕೇಳಿದರೆ ಆಪ್ಷನ್ಸ್ ಬಂದು ಸ್ಪ್ರೆಡ್ಶೀಟು, ವರ್ಡ್ ಪ್ರೊಸೆಸರು, ವೆಬ್ ಬ್ರೌಸರು,
ಪ್ರೆಸೆಂಟೇಷನ್ ಸಾಫ್ಟ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ವೆಬ್ಸೈಟ್ಗಳಿಗೆ ಪ್ರವೇಶ ಮಾಡಲಿಕ್ಕೆ ನಾವು ಏನೇನು ಬಳಸ್ತೀವಿ, ಈ ಸ್ಪ್ರೆಡ್ಶೀಟ್ ಅನ್ನೋದು ಎಕ್ಸೆಲ್ ಶೀಟು. ಅದರಲ್ಲಿ ನಾವು ಡಾಟಾವನ್ನು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ, ಅಡಿಷನ್ನು, ಸಬ್ಟ್ರಾಕ್ಷನ್ನು ಮತ್ತು ಬೇಗ ಅದು ಡಾಟಾ ಹ್ಯಾಂಡ್ಲಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಅದಲ್ಲ. ಇನ್ನು ವರ್ಡ್ ಪ್ರೊಸೆಸರ್ ಅಂತ ಇದೆ, ವೆಬ್ ಬ್ರೌಸರ್ ಅಂತ ಇದೆ. ವರ್ಡ್ ಪ್ರೊಸೆಸರ್ ಕೂಡ ಅಲ್ಲ, ಪ್ರೆಸೆಂಟೇಷನ್ ಸಾಫ್ಟ್ವೇರ್ ಕೂಡ ಅಲ್ಲ. ವೆಬ್ ಬ್ರೌಸರ್ ಏನು ಮಾಡುತ್ತೆ ಅಂದರೆ ವೆಬ್ಸೈಟ್ಗಳಿಗೆ ಭೇಟಿ ನೀಡಲಿಕ್ಕೆ ನಮಗೆ ಸಹಾಯವನ್ನು ಮಾಡುತ್ತೆ. ಸೊ ವೆಬ್ ಬ್ರೌಸರ್ ಉದಾಹರಣೆಗೆ ಕ್ರೋಮ್ ಬ್ರೌಸರ್ ಆಗಿರ್ಬೋದು, ಅಥವಾ ಮೊಜಿಲ್ಲಾ ಫೈರ್ಫಾಕ್ಸ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಎಡ್ಜ್, ಈಗ ಬರುವಂತಹ ವಿಂಡೋಸ್ 11, 12 ಈಗೇನಿದ್ದಾವೆ ಇದರಲ್ಲಿ ಎಡ್ಜನ್ನು ನಾವು ನೋಡ್ತಾ ಇದ್ದೀವಿ. ಮೈಕ್ರೋಸಾಫ್ಟ್ ಎಡ್ಜು ಇತ್ಯಾದಿ ಸಾಫ್ಟ್ವೇರ್ಗಳು ವೆಬ್ಸೈಟನ್ನು ಪ್ರವೇಶ ಮಾಡಲಿಕ್ಕೆ ನಮಗೆ ಹೆಲ್ಪ್ಫುಲ್ ಆಗಿದ್ದಾವೆ. ನೆಕ್ಸ್ಟು ASCII ಎಂಬುದು ಏನನ್ನು ಪ್ರತಿನಿಧಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ASCII ಅಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ ಹೇಳಿ ಕರಿತೀವಿ. ಅಂದರೆ ಇದು ಪ್ರಮಾಣಿತ ಕೋಡಿಂಗ್ ಪದ್ಧತಿ, ಇದೊಂದು ಕೋಡಿಂಗ್ ಪದ್ಧತಿ ಆಗಿದ್ದು ಇದು ಕಂಪ್ಯೂಟರ್ಗಳಲ್ಲಿ ಪಠ್ಯವನ್ನು ಪ್ರತಿನಿಧಿಸಲಿಕ್ಕೆ ಬಳಸಲಾಗುತ್ತೆ. ಓಕೆ, ನೆಕ್ಸ್ಟು ಕಂಪ್ಯೂಟರ್ನಲ್ಲಿ ಡಾಟಾವನ್ನು ಶಾಶ್ವತವಾಗಿ ಸಂಗ್ರಹಿಸುವಂತಹ ಸಾಧನ ಯಾವುದು? RAM, ROM, ಹಾರ್ಡ್ ಡಿಸ್ಕ್ ಮತ್ತು ಕೇಚ್ ಅಂತ ಇದೆ. ಸೊ ಕೇಚ್ ಅಂತಕ್ಕಂಥದ್ದು ನಿಮ್ಮ ಮೊಬೈಲಲ್ಲಿ ನೋಡಿದ್ದೀರಿ, ಆವಾಗ ಅದನ್ನು ಡಿಲೀಟ್ ಮಾಡಿ ಅಂತ ಹೇಳ್ತಿರ್ತಾರೆ. ಸೊ ಅದು ಬರೋದಿಲ್ಲ. ಓಕೆ, ಇನ್ನು ರೋಮ್ ನಾನು ಆವಾಗಲೇ ನಿಮಗೆ RAM ಬಗ್ಗೆ ಹೇಳಿದೆ, ಅದು ತಾತ್ಕಾಲಿಕ ಅಂತ ಹೇಳಿದೆ, ಹಾಗಾಗಿ ಅದು ಕೂಡ ಬರೋದಿಲ್ಲ. ಇನ್ನು ಉಳಿದಂತೆ ROM ಮತ್ತು ಹಾರ್ಡ್ ಡಿಸ್ಕ್ ಇದ್ದಾವೆ. ಅದರಲ್ಲಿ ಸರಿಯಾದ ಉತ್ತರ ಹಾರ್ಡ್ ಡಿಸ್ಕ್. ಹಾರ್ಡ್ ಡಿಸ್ಕ್ ಅಂತಕ್ಕಂಥದ್ದು ಕಂಪ್ಯೂಟರಲ್ಲಿ ಶಾಶ್ವತವಾಗಿ ಡಾಟಾವನ್ನು ಸಂಗ್ರಹಿಸಲಿಕ್ಕೆ ಬಳಸಲಾಗುವಂಥ ಸಾಧನ. ಇದು RAM ಮತ್ತು ಕೇಚನ್ನು ಮೀರಿ ಹೆಚ್ಚಿನ ಸಾಮರ್ಥ್ಯವನ್ನು ಅದು ಹೊಂದಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾರ್ಡ್ ಡಿಸ್ಕ್ ಅದು ಹೆಚ್ಚಿನ ಸಾಮರ್ಥ್ಯವನ್ನು ಶಾಶ್ವತವಾದ ಮೆಮೊರಿಯಲ್ಲಿ ಇಟ್ಕೊಳ್ಳುತ್ತೆ. ಇನ್ನು HTTP ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ URL ಅಲ್ಲಿ HTTP ಅಂದರೆ ಏನು? ಬಹಳ ಸರಿ ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂಥದ್ದು. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂಥೇಳಿ. HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ ಇದು ಒಂದು ಪ್ರತಿಯೋಗಿ ಪ್ರೋಟೋಕಾಲ್ ಆಗಿದ್ದು ಇದು ವೆಬ್ಸೈಟ್ಗಳಿಂದ ಹೈಪರ್ ಟೆಕ್ಸ್ಟ್ ಮಾಹಿತಿಯನ್ನು ವಿನಿಮಯ ಮಾಡಲಿಕ್ಕೆ ಅದನ್ನು ಬಳಸಲಾಗುತ್ತೆ. ಸೊ ಅಂದರೆ ವೆಬ್ಸೈಟ್ ಅಡ್ರೆಸ್ಸಲ್ಲಿ ನಾವು ಅದನ್ನು ನೋಡ್ತೇವೆ. ಇನ್ನು 15ನೇ ಪ್ರಶ್ನೆ, ಮೋಡ್ನಲ್ಲಿ ಜವಾಬ್ದಾರಿತ್ವವನ್ನು ನಿರ್ವಹಿಸಲಿಕ್ಕೆ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಯಾವುದು? ವಿಂಡೋಸ್ ಫೋನು ಅಥವಾ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆ್ಯಂಡ್ರಾಯ್ಡು ಗೂಗಲ್ನಿಂದ ಅಭಿವೃದ್ಧಿಪಡಿಸಿದ ಒಂದು ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಇದು ಜವಾಬ್ದಾರಿಯುತ ನಿರ್ವಹಣೆ ಮಾಡಲಿಕ್ಕೆ ಬಹಳ ಜಾಗತಿಕವಾಗಿದೆ. ಇವತ್ತಿನ ಟ್ರೆಂಡ್ ಪ್ರಕಾರ ಆ ಒಂದು ಕೆಲಸ ತುಂಬ ಚೆನ್ನಾಗಾಗ್ತಾ ಇದೆ. ಅದು ಆ್ಯಂಡ್ರಾಯ್ಡ್ ಮೊಬೈಲ್ ಸಾಫ್ಟ್ವೇರ್ ಆಗಿದೆ. ನಿಮಗೇನಾದರೂ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಬೇಕು, ಗಣಕಯಂತ್ರ ಸಾಕ್ಷರತೆ ಬಗ್ಗೆ, ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ, ಅಥವಾ ಅದರಲ್ಲಿ ಬರುವಂಥ ಟಾಪಿಕ್ ವೈಸ್ ಬೇಕು, ಸ್ಪ್ರೆಡ್ಶೀಟ್ ಬಗ್ಗೆನೇ ಕ್ವಶನ್ ಸಪ್ರೇಟ್ ಬೇಕು, ಅಥವಾ ಸಾಫ್ಟ್ವೇರ್ ಬಗ್ಗೆನೇ ಬೇಕು, ಹಾರ್ಡ್ವೇರ್ ಬಗ್ಗೆನೇ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ನಾನು ನಿಮಗೆ ನೀವು ಮತ್ತು ಯಾವ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ಈಗ PDOಗೆ ಕಾಲ ಆಗಿದೆ, ಹಾಗೆ ವಿಲೇಜ್ ಅಕೌಂಟೆಂಟ್ಗೆ ಬರಿತಾ ಇದ್ದಾರೆ, ಅಥವಾ ಮುಂದೆ ಯಾರಾದರೂ GPSTR ಕೂಡ ಬರಿಬೋದು. ಸೊ ಈ 3 ಪರೀಕ್ಷೆಗಳಿಗೆ ನನಗೆ ಗೊತ್ತಿರೋ ಮಟ್ಟಿಗೆ ಕಂಪ್ಯೂಟರ್ ಇದೆ, ಅಂದರೆ ಎಜುಕೇಷನ್ ಫೀಲ್ಡಲ್ಲಿ. ಇನ್ನು ಹಲವಾರು ಪರೀಕ್ಷೆಗಳಿಗೆ ಇವಾಗ ಕಂಪ್ಯೂಟರ್ ಇಲ್ಲದೇ ಎಕ್ಸಾಮ್ ತಗೊಳ್ಳೋದೇ ಇಲ್ಲ. ಸೊ ಹಾಗಾಗಿ ಕಂಪ್ಯೂಟರ್ ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ QNXಲ್ಲಿ ಕಾಲ್ ಮಾಡುವಂತಹ ಈ ಏನು ಗಣಕಯಂತ್ರ ಸಾಕ್ಷರತಾ ಪರೀಕ್ಷೆಯನ್ನು ಪಾಸ್ ಮಾಡಲೇಬೇಕು, ಇಲ್ಲಾಂದರೆ ಅವರಿಗೆ ಪ್ರಮೋಷನ್ ಸಿಗಲ್ಲ ಅನ್ನೋ ಒಂದು ಆರ್ಡರ್ ಕೂಡ ಇದೆ, ನಿಮ್ಗೆ ಗೊತ್ತಿದೆ. ಅವ್ರು ಯಾರು ಪಾಸ್ ಮಾಡಿದರೆ ಅವರಿಗೆ 5,000 ರೂಪಾಯಿ ಬಹುಮಾನವನ್ನು ಕೂಡ ಕೊಟ್ಟಿದ್ದಾರೆ, ಅದು ಕೂಡ ನಿಮ್ಗೆ ಗೊತ್ತಿದೆ. ಹಾಗಾಗಿ ಸೊ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಕನ್ನಡದಲ್ಲಿ ನೀವು ಈ ಥರದ ಒಂದು ವಿಡಿಯೋಗಳನ್ನು, ಕ್ಲಾಸ್ಗಳನ್ನು ನೋಡೋದು ತುಂಬ ಒಳ್ಳೆಯದು. ಸೊ ನಾನು ಹೇಳ್ದಂಗೆ ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಾ ಅಥವಾ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಬೇಕು, ಟಾಪಿಕ್ ವೈಸ್ ಬೇಕು, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಧನ್ಯವಾದಗಳು.